ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂತ ಗೊತ್ತಲ್ವಾ? ಸ್ಯಾಟರ್ಡೆ ಸಂಡೇ ಬಂತಂದ್ರೆ ಕಿಚ್ಚ ಬರ್ತಾನೆ. ಕಿಚ್ಚ ಬಂದ್ರೆ ಏನಿರುತ್ತೆ, ಫುಲ್ ಕ್ಲಾಸ್ ಇರುತ್ತೆ ಅಂತ ಅರ್ಥ. ಕ್ಲಾಸ್ ಇರುತ್ತೆ ಅಂತ ಗೊತ್ತಿದ್ರು ಅಲ್ಲೊಬ್ಬ ಓವರಾಗಿ ಮಾತಾಡಿದ ನಿನ್ನೆ ಅಲ್ವಾ, ಅವನ ಮಾತಿಗೆ ಇವತ್ತು ಟಕ್ಕರ್ ಕೊಡಕ್ ಬಂದಿರೋದೆ ಕಿಚ್ಚ ಬಾಸ್. ಅವನಿಗೆ ಗೊತ್ತಿತ್ತು, ಅವನಿಗೆ ಗೊತ್ತಿಲ್ಲ, ಸಾರಿ, ಅವನು ಎಷ್ಟೋ ಎಪಿಸೋಡ್ ನೋಡ್ಕೊಂಡ್ ಬಂದಿನ ಅಂತ ಹೇಳಿದಾನೆ. ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದಿದ್ದವನು ಈ ತರ ಮಾತಾಡಿದ್ರೆ ಕಿಚ್ಚ ಕ್ಲಾಸ್ ಅಂತ ಗೊತ್ತು ತಾನೆ. ಗೊತ್ತಿದ್ದನು ಇವನೇನ್ ಮಾಡಿದಾನೆ, ನಿನ್ನೆ ತುಂಬಾ ಓವರಾಗಿ ಮಾತಾಡ್ಬಿಟ್ಟ. ನಾ ಏನಿರುತ್ತೆ ಗೊತ್ತಾ, ಎಲ್ಲರೂ ಅವ್ರಿಗೇನು ಮಾತಾಡಕ್ ಬರಲ್ಲ ಅಂತಲ್ಲ, ಅಲ್ಲಿರೋಲ್ಲ ಅವ್ರಿಗೂ ಚೆನ್ನಾಗಿ ಮಾತು ಬರುತ್ತೆ. ಯಾವ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಯಾವ ತರ ಹೆಂಗ್ ಮಾತಾಡ್ಬೇಕಂತ ಅವ್ರಿಗೆ ಗೊತ್ತು. ಯಾಕಂದ್ರೆ ಮೊನ್ನೆ 2-3 ಸತಿ ಚೇತ್ರ ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಲ್ವಾ. ಕ್ಲಾಸ್ ತಗೊಂಡು ಗೊತ್ತಿದ್ರು ಅವ್ರವ್ರು ಹುಷಾರಾಗಿರ್ತಾರಲ್ವಾ. ಇವನೇನೋ ಫಸ್ಟ್ಗೆ ಬಂದು ಎಗ್ರಾಡಿ ಗಿರಾಡಿ, ಇವನು ಸಡೆ ನನ್ ಮಗ ಅಂತಾನೆ. ಸಡೆ ಯಾರು ಹೇಳು? ಅವನಿಗೆ ಕಾಲ್ ಸರಿಗಿಲ್ಲ, ಯಾರು ಗೋಲ್ಡ್ ಸುರೇಶಿಗ. ಆದ್ರೂ ಅವ್ನು ಆಡ್ತಿದ್ದಾನಂದ್ರೆ ಅವನು ಗಂಡ್ಸು. ಇವನು ಅವನ ಜೊತೆಗೆ ಆಡ್ತಿದ್ದಾನಂದ್ರೆ ಯಾರು ಸಡೆ ಇದ್ರಲ್ಲಿ? ಇವನ್ ಸಡೆ, ರಜಿತ್ ಅಲ್ವಾ. ಯಾವುದೇ ಅಲ್ಲಿ ಯಾರನ್ನ ಒಬ್ಬ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಅವ್ನು ಕಾಲ್ ಸರಿಗಿಲ್ಲ ಅಂತೇಳಿ ಇವನೇನೋ ಒಂದೆರಡು ಬಾಲ್ ತೆಗೆದುಕೊಟ್ಟ ತಕ್ಷಣ ಯಾಕೆ ಇವ್ರ ಕೈಯಲ್ಲಿ ಆಗಿಲ್ವಾ, ಇವರು ತೆಗೆದಿಟ್ಟಿಲ್ವಾ? ಇಟ್ಟಿದ್ದಾರೆ. ಆದ್ರೆ ಪಾಪ ಅವ್ನು ಆಡಿದಾನಂದ್ರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ಬೇಕು. ಇವನು ಅದು ಬಿಟ್ಟು ಏನೋ ನಾನೇ ಆಡಿದೀನಿ, ನಾನೇ ಮಾಡಿದೀನಿ, ಓರ್ ಆ ಕಡೆ ಸಡೆ ನನ್ನ ಮಕ್ಳು ಅದು ಇದು ಅಂತಂದೇಳಿ ತುಂಬಾ. ಅದಕ್ಕೆ ಇವತ್ತು ನಾವು ಒಂದೆರಡು ಪ್ರೋಮೋ ನೋಡಿದೆ. ಕಿಚ್ಚ ಬಂದಿದ್ದಾರೆ, ಬಂದು ಏನಂತ ಹೇಳಿದ್ದಾರೆ, ಸರ್ ತುಂಬಾ ಓವರಾಗಿ ಮಾತಾಡಕ್ ಹೋಗ್ಬೇಡಿ. ಆ ತರ ಮಾತಾಡ್ಬೇಕಾದ್ರೆ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ದಾಟು ಹೋದ್ರೆ ಅಲ್ಲಿ ಡೋರ್ ಓಪನ್ ಇರುತ್ತೆ. ಡೋರ್ ಓಪನ್ ಆಗುತ್ತೆ, ನೀವು ಹೋಗ್ತಾ ಇರ್ಬೋದು ನಿಮ್ ಜಾಗಕ್ಕೆ ನೀವು, ಅಲ್ವಾ. ನಾನೇನ್ ಹೇಳ್ತೀನಿ ಗೊತ್ತಾ, ಆಟ ಆಡು, ಚೆನ್ನಾಗಿ ಆಟ ಆಡಿದೆಪ್ಪ, ನಮಗೂ ಸಂತೋಷ. ಆದ್ರೆ ಮಾತಿದೆಯಲ್ಲ, ಮಾತು ಯಾವುದೇ ಆಗಲಿ ಅದಕ್ಕೆ ಅಲ್ವ ಎಲ್ಲರೂ ಕಳಪೆ ಕೊಟ್ಟಿದ್ದು. ಇಷ್ಟಕ್ಕೂ ಮಂಜುನು ಚೆನ್ನಾಗಿ ಆಡಿದ. ಮಂಜು ಏನು ನಿನ್ಕಿನೇನು ಕಮ್ಮಿನ ಮಾಡಿದ? ಅವನು ಸೂಪರ್ ಆಗಿ ಆಡಿದ. ಏನಾದ್ರು ಒಂದು ಮಾತಾಡಿದ್ನಾ? ಇಲ್ಲ, ಆಡಿದ್ದನ್ನೇ ಕರೆಕ್ಟಾಗಿ ಆಡಿದ. ಅವನಿಗೆ ಒಂದು ಇವಾಗ ಕ್ಯಾಪ್ಟನ್ಸಿನೂ ಬಂತು. ಲೆಕ್ಕ ಅಂದ್ರೆ ಉತ್ತಮ ಅವನಿಗೆ ಕೊಡ್ಬೇಕಿತ್ತು. ಮೋಕ್ಷಿತ ಆಡಿದಾಳೆ ಅಂತ ಮೋಕ್ಷಿತ ಕೊಟ್ರು, ಪರವಾಗಿಲ್ಲ, ಒಪ್ಕೊಳ್ತೀನಿ. ಮೋಕ್ಷಿತ ಕೊಟ್ರು, ಮೋಕ್ಷಿತನ ಆಡಿದಾಳೆ ಸರಿ. ಆದ್ರೆ ನಾನೇನ್ ಹೇಳ್ತೀನಿ ಗೊತ್ತಾ, ಆಟ ಅಲ್ಲಿ ಒಬ್ರಲ್ಲ ಇಬ್ರಲ್ಲ ಇರೋದು, ಟೋಟಲ್ ಎಲ್ಲ ಎಷ್ಟು ಜನ ಇವಾಗ ಎಲಿಮಿನೇಟ್ ಆದವರು ಬಿಟ್ಟು ಮಿಕ್ದರ್ ಇರೋದು ಒಂದು 10-11 ಜನ ಇದ್ದಾರೆ. ಅವ್ರ ಮಧ್ಯೆನೂ ನಾವು ಹೆಂಗಿರ್ಬೇಕು, ಅದೇ ಈ ಜನಗಳು ನೋಡ್ತಿರ್ತಾರೆ. ಜನಗಳು ನೋಡ್ತಿರ್ಬೇಕಾದ್ರೆ ಒಂದ್ ಮಾತು ಹೇಳ್ತಾರೆ, ಅವನ ಹತ್ರ ಎಲ್ಲ ಕ್ವಾಲಿಟಿ ಇದ್ರೇನೆ ಜನಗಳಿಗೆ ಇಷ್ಟ ಆಗೋದು. ಲಾಸ್ಟ್ ಟೈಮ್ ನೋಡಿದ್ರ ಬಿಗ್ ಬಾಸ್ 10 ಅಲ್ಲಿ ಏನಾಯ್ತು, ಕಾರ್ತಿಕ್ ಚೆನ್ನಾಗಿ ಅಡ್ಕೊಂಡ್ ಬಂದ, ಲಾಸ್ಟಿಗೆ ಅವನಿಗೆ ಎಷ್ಟು ಓಟ್ ಬಿದ್ದ, ಅವನು ವಿನ್ನರ್ ಆದ. ಇವನೇನೋ ಎಗರಾಡ್ಬಿಟ್ರೆ ಇವನಿಗೆ ಓಟ್ ಹಾಕ್ಬಿಡ್ತಾರೆ, ಜನ ಗೆಲ್ಸ್ಬಿಡ್ತಾರೆ ಅಂತ ಇವನು ಮೈಂಡಲ್ಲಿ ಒಂಥರ ಇದು ಮಾಡ್ಕೊಂಡ್ ಬಂದಿದ್ದಾನೆ, ಫಿಕ್ಸ್ ಆಗಿ ಬಂದಿದ್ದಾನೆ. ಹಿಂಗ್ ಮಾತಾಡ್ಬೇಕು, ಹಿಂಗ್ ಒದರಾಡಿದ್ರೇನೆ ನಮ್ಗೆ ಅದು ಇದು ಸಿಗೋದು, ಸ್ಕ್ರೀನ್ ಮೇಲೆ ತೋರ್ಸೋದಂತ. ಒದರಾಡಿದ್ರಲ್ಲ, ಎಲ್ಲಾನು ಇರ್ಬೇಕು. ಯಾವ್ದು ಟೈಮ್ ಸುಮ್ಮನೆ ಒದರಾಡ್ಬಾರ್ದು, ಖಾಲಿ ಪೋಲಿ ಅಲ್ವಾ. ಅದಕ್ಕೆ ಹೇಳೋದು, ಇವತ್ತಿನ ಕ್ಲಾಸ್ ಹೆಂಗಿರುತ್ತೆ ಅಂದ್ರೆ ಸಖತ್ತಾಗಿರುತ್ತೆ. ಆಲ್ರೆಡಿ ಪ್ರೋಮೋದಲ್ಲೇ ಚಮಕ್ ಕೊಟ್ಟಿದಂಗೆ ಇದ್ದಾರೆ ಕಿಚ್ಚ ಬಾಸ್. ಇನ್ನು ಇದ್ರಲ್ಲಂತೂ ನೋಡಕ್ಕಾಗಲ್ಲ. ಇವತ್ತು ಅದೇ ಫುಲ್ ಶನಿವಾರ ಬಂದ್ರೆ ಎಲ್ಲರಿಗೂ ಬೈಯೋದು, ಸಂಡೇ ಬಂದ್ರೆ ಏನ್ ಮಾಡ್ತಾನೆ, ಆರಾಮಾಗಿ ಎಲ್ಲರನ್ನೂ ನೈಸ್ ಮಾಡಿ ಕೂಲಾಗಿ ನಗ್ನಗ್ತಾನೆ ಎಪಿಸೋಡ್ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ವೀಕಿಗೆ ಮುನ್ನಡೆ ಆಗ್ತಾರೆ ಅಲ್ವಾ. ಇವರು ನಾನೇನು ಹೇಳ್ತೀನಿ ಗೊತ್ತಾ, ನಿನ್ನೆ ಮಂಜು ಚೆನ್ನಾಗಿ ಆಡಿದ್ರು. ಆ ನಂತರ ಮಂಜು ಆಟ ಮಾತ್ರ ಫುಲ್ ಒಪ್ಕೊಂಡೆ. ತ್ರಿವಿಕ್ರಮ್ ಹೈಟ್ ಇದ್ದ, ಅವನೇನ್ ಮಾಡ್ಬೇಕಿತ್ತು, ನನಗೆ ಸಮೇತ ಆಟ ಆಡ್ಬೇಕಾದ್ರೆ ಇವನ್ನ ಮುಂದ್ಗಡೆ ತ್ರಿವಿಕ್ರಮ್ ಮುಂದ್ಗಡೆ ನಿಂತ್ಕೊಂಡು ಅವನ್ನ ಅಲ್ಲಿ ಹತ್ರ ಅದು ಹೋಲ್ಸಲ್ಲಿ ಬಿಡ್ಬೇಕಿತ್ತು. ಆ ಜಾಲಿ ಇತ್ತಲ್ಲ, ಜಾಲಿ ಹೋಲ್ಸಲ್ಲಿ ಅವನ್ನ ಅಲ್ಲಿ ನಿಂತ್ಕೊಂಡೆ ಕೇಳಿದ್ರೆ ಬಾಲ್ ಹಿಡಿದು ಹಂಗೆ ಅವ್ನ ಕೈಯಲ್ಲಿ ಕೊಟ್ಟಿದ್ರೆ ಅವ್ನ ಒಳಗೆ ಹೋಗ್ತಿದ್ನಲ್ವಾ. ಎಷ್ಟೊತ್ತು ಇವನ್ಗೆ ಆ ತಲೆ ಇರ್ಲಾರ್ದೇನೆ ಇಬ್ರು ಇಲ್ಲೇ ಇದು ಮಾಡ್ತಿದ್ದೆ. ಧರ್ಮ ಸ್ಪೋರ್ಟ್ಸ್ ಅಲ್ಲಿ ಅಷ್ಟೊಂದಿಲ್ಲ, ಆಲ್ರೆಡಿ ನೋಡಿದ್ರೆ ಗೊತ್ತ, ಅವನು ಆಟ ಆಡಿದ್ರೆ ಚೆನ್ನಾಗಿ ಆಡಿದ, ಇಲ್ಲ ಅಂತಲ್ಲ. ಆದ್ರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಚೆನ್ನಾಗಿರ್ತಿತ್ತು. ಅದು ನನಗೆ ಯಾಕೋ ಡೌಟ್ ಬಂತು, ಶಶಿರಾಗ್ ಬರಲಿಲ್ಲ ಅಂತ. ಶಶಿರಿಗೆ ಏನಾದ್ರು ತೊಂದರೆ ಆಗಿದೆಯಾ ಏನು, ಅದ್ರ ಬಗ್ಗೆ ಒಂದು ಡೌಟ್ ಇತ್ತು. ಯಾಕಂದ್ರೆ ಇವರಿಬ್ರು ಬಂದಿದ್ರೆ ಚೆನ್ನಾಗಿ ಆಟ ನಡೀತಿತ್ತು. ಅದು ಬಿಟ್ಟು ಇವರು ಏನೋ ಗೊತ್ತಿಲ್ಲ, ತಾವೇ ಫೇಲ್ ಮಾಡ್ಕೊಂಡ್ರು. ಸರಿ, ಪರವಾಗಿಲ್ಲ. ಇವತ್ತಿನ ಕಿಚ್ಚ ಮಾತಾಡೋದು ನೋಡ್ಬೇಕು. ಆದ್ರೆ ರಜಿತ್ಗೆ ಯಾವ ತರ ಬೈಬೇಕು, ಅವನು ಯಾರು ಶಿಷ್ಯ ಹೇಳಿ ಮೊದ್ಲು, ಹೇಳಿ ಕೇಳಿ ಯಾರು ಶಿಷ್ಯ? ಚೈತ್ರ ಕುಂದಾಪುರ ಶಿಷ್ಯ. ಆ ಗುರು ಹೆಂಗಿದಾನೆ ಶಿಷ್ಯ ಹಂಗೆ ಇರ್ತಾನಲ್ವಾ. ಇವ್ ಚೈತ್ರ ಕುಂದಾಪುರ ಎಷ್ಟು ಸತಿ ಬೈಸ್ಕೊಂಡಿದ್ದಾಳೆ. ಅವ್ರ ಆಟ ಒಂದಾದ್ರೂ ಯಾರಾದ್ರೂ ಇಷ್ಟ ಆಗುತ್ತಾ? ನನಗಂತೂ ನಿಜವಾಗ್ಲೂ ಹೇಳ್ದನಪ್ಪ, ಇಷ್ಟನೇ ಆಗಲ್ಲ ಆಕೆ ಆಡೋದು. ಯಾಕಾದ್ರೂ ಫಸ್ಟ್ ಹೊರಗಡೆ ಕಳಿಸಿದ್ರೆ ಸಾಕು ಅಂತ ಅನ್ಸುತ್ತೆ. ಏನ್ ಮಾಡ್ತಾಳೋ ಏನ್ ಬಿಡ್ತಾಳೋ. ಸರಿ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಯಾರು ನಮ್ಮ ವಿಡಿಯೋನ ನೋಡ್ತಿದ್ದೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.